26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. RSS ಪಥಸಂಚಲನ ಮಾಡಬೇಕಾದ್ರೆ ಅನುಮತಿ ಪಡೆದೇ ಮಾಡಬೇಕು ಅಂತ ಗೃಹ ಸಚಿವರಿಗೆ ಹೊಸದಾಗಿ ಹೇಳ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಎಲ್ಲ ಕಾಲಕ್ಕೂ ಅನುಮತಿಯನ್ನು ಪಡೆದೇ ಮಾಡಿದೆ. ಹೊಸದಾಗಿ ಗೃಹ ಸಚಿವರಾಗಿದ್ದಾರಲ್ಲ, ಅವರಿಗೆ ಅಧ್ಯಯನದ ಕೊರತೆ ಕಾಣ್ತಾ ಇದೆ. ಸಾರ್ವಜನಿಕ ಸ್ವರೂಪದ ಯಾವುದೇ ಚಟುವಟಿಕೆಯನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕು ಅಂದಾಗ ಅನುಮತಿಯನ್ನು ಪಡೀಲೇಬೇಕು. ಮೈಕ್ ಅನುಮತಿ ಪಡೀಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರ ಅನುಮತಿ ಕೊಡಲೇಬೇಕು. ಸ್ಥಳದ ಅನುಮತಿ ಪಡೀಲೇಬೇಕು. ಹಾಗೆ ರೂಟ್ ಮಾರ್ಚ್ ಪಥಸಂಚಲನ ಆಗಬೇಕು ಅಂತ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆಯುತ್ತೆ. ಅದೇನು ಹೊಸದಾಗಿ ಏನು ಹೇಳ್ತಾ ಇದ್ದಾರೆ? ಬಹುಶಃ ಇವರು ತಾನು ಹೊಸದಾಗಿ ಗೃಹ ಸಚಿವರಾಗಿದ್ದಾರಲ್ಲ, ಹಾಗಾಗಿ ತನ್ನ ಇರುವಿಕೆಯನ್ನು ಜನ ಗೃಹ ಸಚಿವರು ಅಂತಂದರೆ ಮರ್ತು ಬಿಡಬಾರ್ದು ಅಂತ ತನ್ನ ಇರುವಿಕೆಯನ್ನು RSSನ ಮೇಲೆ ನಿರಂತರವಾಗಿ ಕಾಮೆಂಟ್ಸ್ ಮಾಡೋದ್ರ ಮೂಲಕ ತೋರಿಸ್ತಾ ಇದ್ದಾರೆ. ನಾವು ಹೇಳಿದ್ದೀವಿ, ಗೃಹ ಸಚಿವರೇ ಮಾಡೋಕ್ಕೆ ಭಾಳ ಕೆಲಸ ಇದ್ದಾವೆ, ಆ ಕೆಲಸ ಮಾಡಿ. ಒಂದು ಗೃಹ ಇಲಾಖೆಗೆ ನಿಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ ಇದೆ, ಭಯೋತ್ಪಾದನೆ ನಿಗ್ರಹಿಸೋದು ನಿಮ್ಮ ಜವಾಬ್ದಾರಿ ಇದೆ, ದರೋಡೆ ಅತ್ಯಾಚಾರ ಇಂಥ ಪ್ರಕರಣಗಳು ಆಗದಂತೆ ತಡೆಯೋದು ನಿಮ್ಮ ಜವಾಬ್ದಾರಿ ಇದೆ. ಅಂಥ ಕೆಲಸದ ಕಡೆ ಗಮನ ಕೊಡಿ. ಮಾಡೋಕ್ಕೆ ಕೆಲಸ ಇಲ್ದ ಡ್ಯಾಶ್ ಮನುಷ್ಯ ಅದೇನೋ ಕೆತ್ತಿದ್ದ ಅಂತ ಒಂದು ಗಾದೆ ಮಾತಿದೆ, ಹಂಗೆ ಯಾಕೆ ನೀವು ಮಾಡ್ಕೊತಾ ಇದ್ದೀರಿ ಅಂತ ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ದೇವರಾಜ ಅರಸು ನಿಗಮದಲ್ಲಿ ಹೊಲಿಗೆ ಯಂತ್ರಗಳ ಖರೀದಿ ಟೆಂಡರ್ನಲ್ಲಿ ಅಕ್ರಮ ಆಗಿದೆ. 10,000ದು 17,000 ಕೋಟ್ ಆಗಿದೆ ಅನ್ನುವಂಥದ್ದು CS ಗೆ ದೂರು ದಾಖಲಾಗಿದೆ. ಲೂಟಿ ಹೊಡೆಯೋಕ್ಕೆ ನಿಂತಿದ್ದಾರೆ. ಮಾರ್ಕೆಟ್ನಲ್ಲಿ 10,000 ರೂಪಾಯಿಗೆ ಸಿಗುತ್ತೆ, ಬಲ್ಕಲ್ಲಿ ತಗೊಂಡ್ರೆ 7,000 ರೂಪಾಯಿಗೆ ಕೊಡ್ತಾರೆ. ಇವರು 17,000 ರೂಪಾಯಿ ರೇಟ್ ಕೊಟ್ಟು ಮಾಡಿದ್ದಾರೆ. ಇದೇ ಥರ ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ಟು 900 ರೂಪಾಯಿ ಕಿಟ್ಟು, ಅದಕ್ಕೆ ರೇಟ್ ಹಾಕಿರೋದು 5,000. 900 ರೂಪಾಯಿಗೆ ನಿಮಗೆಲ್ಲ ಸೇರಿದ್ರು 900 ರೂಪಾಯಿ ತಯಾರಾಗಿಬಿಡುತ್ತೆ ಕಿಟ್ಟು, 5,000 ರೂಪಾಯಿ. ಇದನ್ನು ಲೂಟಿ ಹಗಲು ದರೋಡೆ ಅಂತ ಅಂದೆ ಇನ್ನೇನು ಕರಿಬೇಕು? ಈಗ ಈ ರೀತಿ ರೇಟನ್ನು ಕೋಟ್ ಮಾಡಬೇಕಾದ್ರೆ ಎಲ್ಲಿಂದ ಅವ್ರು ರೇಟ್ ಲಿಸ್ಟ್ ತೊಗೊಂಡ್ರು? ಆ ಕಂಪ್ನಿಗಳಿಗೆ ಕೇಳಿದ್ರೆ ಸಾಕಲ್ಲ, ಅವ್ರು 7,000 ರೂಪಾಯಿ ಸಪ್ಲೈ ಮಾಡ್ತಾರೆ. ನೀವು ಮಾರ್ಕೆಟಲ್ಲಿ ರಿಟೈಲ್ ಆಗಿ ತೊಗೊಂಡ್ರೆ 10,000 ರೂಪಾಯಿ, ಬಲ್ಕಾಗಿ ತೊಗೊಂಡ್ರೆ 7,000. ಇವರು 17,000 ರೂಪಾಯಿ ಹಾಕಿದ್ದಾರೆ. ಇದಕ್ಕಿಂತ ಹಗಲು ದರೋಡೆ ಇದೆಯಾ? ಇದನ್ನೇ ಹಗಲು ದರೋಡೆ ಅಂತ ಕರೆಯೋದು. ಮೊನ್ನೆ ಮುಖ್ಯಮಂತ್ರಿಗಳೇ ಇತ್ತೀಚಿನ ಸಭೆಗೆ ನೀವು ಹೇಳಿದ್ರಿ 10 ರೂಪಾಯಿ ಲಂಚ ತಗೋಬಾರ್ದು ಅಂತ. ಹಿಂಗೆ ಹಗಲು ದರೋಡೆಗೆ ಏನು ಹೇಳ್ತೀರಿ? ಈ ಹಗಲು ದರೋಡೆಯನ್ನು ನಿಲ್ಲಿಸಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.